ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲಾ. ಕಾಲಜ್ಞಾನಿಯ ನೆಲದಲ್ಲಿ ಕನ್ನಡ ಜ್ಯೋತಿ ರಥಕ್ಕೆ ಭವ್ಯ ಸ್ವಾಗತ, ಅದ್ದೂರಿ ಮೆರವಣಿಗೆ. ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ಸಂಭ್ರಮ 50ರ ಅಂಗವಾಗಿ ರಾಜ್ಯದ ಉದ್ದಗಲಕ್ಕೂ ಹಮ್ಮಿಕೊಂಡಿರುವ ಕನ್ನಡ ಜ್ಯೋತಿ ರಥಯಾತ್ರೆಯು ಜುಲೈ 30ರ ಮಂಗಳವಾರದಂದು ಬೆಳಿಗ್ಗೆ ಶಿಡ್ಲಘಟ್ಟ ತಾಲೂಕಿನಿಂದ ಆಗಮಿಸಿದಾಗ ಹುಣಸೇನಹಳ್ಳಿ ಬಳಿ ಚಿಂತಾಮಣಿ ತಾಲೂಕು ಆಡಳಿತದ ವತಿಯಿಂದ ಬರಮಾಡಿಕೊಳ್ಳಲಾಯಿತು. ನಂತರ ರಥಯಾತ್ರೆಯು ಕೈವಾರ ಗ್ರಾಮಕ್ಕೆ ಸಾಗಿತು. ಕಾಲಜ್ಞಾನಿ, ಮಹಾನ್ ದಾರ್ಶನಿಕ ಹಾಗೂ ದ್ವಿಭಾಷಾ ಕವಿಗಳಾಗಿದ್ದ ಕೈವಾರ ತಾತಯ್ಯನವರ ನೆಲೆಯಾಗಿರುವ ಈ ಪುಣ್ಯಕ್ಷೇತ್ರದಲ್ಲಿ ಕನ್ನಡ ರಥಕ್ಕೆ ಅದ್ದೂರಿ ಸ್ವಾಗತ ನೀಡಲಾಯಿತು. ಆಕರ್ಷಕವಾದ ಭವ್ಯ ಮೆರವಣಿಗೆಯನ್ನು ಸಹ ನಡೆಸಲಾಯಿತು. ವಿವಿಧ ಶಾಲಾ ಮಕ್ಕಳು ಕನ್ನಡ ನಾಡು ನುಡಿಗೆ ಸಂಬಂಧಿಸಿದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಕೋಡಿ ರಂಗಪ್ಪ, ಚಿಂತಾಮಣಿ ನಗರಸಭೆ ಪೌರಾಯುಕ್ತರಾದ ಚಲಪತಿ, ಕೈವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾದೇವಿ, ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ವಡ್ಡಹಳ್ಳಿ ನಾರಾಯಣಸ್ವಾಮಿ, ಚಿಂತಾಮಣಿ ನಗರ ಘಟಕದ ಅಧ್ಯಕ್ಷರಾದ ಶಬೀರ್ ಅಹಮದ್, ಪ್ರಶಸ್ತಿ ಪುರಸ್ಕೃತ ಕ್ರೀಡಾಪಟು RD ಮಂಜುನಾಥ್ ಹಾಗೂ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು, ಶಿಕ್ಷಕರು, ಜನಪ್ರತಿನಿಧಿಗಳು, ವಿವಿಧ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಮತ್ತು ಕನ್ನಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಬಿಡಿ ಸರ್, ಕಳ್ಬೇಕೇನಾ? ಬಿಡಿ ಸರ್, ಫೋನ್ ನಂಗೆ ಕೊಡಬೇಡ, ತೋರಿಸ್ಬೇಡ.
ಕರ್ನಾಟಕ ಸರ್ಕಾರದ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕರ್ನಾಟಕ ಅಂತ ಮರುನಾಮಕರಣ ಮಾಡಿ 50 ವಸಂತಗಳು ಕಳೆದಿರೋದ್ರಿಂದ ಹೆಸರಾಯಿತು ಕರ್ನಾಟಕ ಹೆಸರಾಗಲಿ ಕನ್ನಡ ಅಂತ ಹೇಳ್ಬಿಟ್ಟು ಒಂದು ಸ್ಲೋಗನ್ ಜೊತೆಗೆ ಇವತ್ತು ಕನ್ನಡದ ರಥವನ್ನು ಶಿಡ್ಲಘಟ್ಟ ತಾಲೂಕಿನಿಂದ ನಾವು ಈಗ ಕೈವಾರಕ್ಕೆ ಬರಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿಂದ ಕೈವಾರದಿಂದ ಚಿಂತಾಮಣಿಗೆ ಹೋಗಿ ಚಿಂತಾಮಣಿಯಲ್ಲಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಗೌರವಪೂರ್ವಕವಾಗಿ ಮತ್ತೆ ನಾವು ಕೋಲಾರ ಜಿಲ್ಲೆಗೆ ಸಮರ್ಪಣೆ ಮಾಡ್ತೀವಿ. ನಮ್ಮ ಏನಾದರೂ ಮಾತಾಡೋದು ನಾರಾಯಣ ಸ್ವಾಮಿ ಅವರು ಮಾತಾಡೋದು ಬೇಗ ಮುಗಿಸ್ಬಿಡೋದು. ಕರ್ನಾಟಕ ಸರ್ಕಾರ ಮೈಸೂರು ಪ್ರಾಂತ್ಯದ ಕರ್ನಾಟಕ ಎಂಬ ನಾಮಕರಣ ಆಗಿ 50 ವರ್ಷಗಳ ಸಂಭ್ರಮದಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಹೆಸರಾಯಿತು ಕನ್ನಡ ಉಸಿರಾಯಿತು ಕನ್ನಡ ಎಂಬ ವೇದವಾಕ್ಯದೊಂದಿಗೆ ಇಡೀ ರಾಜ್ಯದ ಉದ್ದಗಲಕ್ಕೂ ಇವತ್ತು ಕನ್ನಡದ ತೇರವನ್ನು ಸಂಚರಿಸಿ ಈ ನಾಡಿನ ಯುವಕರಿಗೆ ಕಲೆ, ಸಾಹಿತ್ಯ, ಸಂಸ್ಕೃತಿ, ನಾಟಕ, ಕಲೆಗಳ ವಿಚಾರವಾಗಿ ಜನರಲ್ಲಿ ಅರಿವು ಮೂಡಿಸಬೇಕಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ರಾಜ್ಯದ ಉದ್ದಗಲಕ್ಕೂ ಎಲ್ಲ ಪ್ರತಿ ತಾಲೂಕಿಗೂ ಕೂಡ ಈ ಒಂದು ರಥವನ್ನು ಸಂಚಾರ ಮಾಡಿಸೋದ್ರ ಮೂಲಕ ಈ ಒಂದು ಯುವಕರಿಗೆ ಇದರ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವಾಗಿದೆ. ಹಾಗಾಗಿ ಈ ಕನ್ನಡದ ರಥ ತುಂಬ ಯಶಸ್ವಿಯಾಗಿ ಇವತ್ತು ಕೈವಾರದಲ್ಲಿ ಚಿಂತಾಮಣಿ ತಾಲೂಕು ಆಡಳಿತ ಯಶಸ್ವಿಯಾಗಿ ನಡೆಸಿಕೊಟ್ಟಿದೆ. ಒಂದು ನಿಮಿಷ ಎಲ್ಲರಿಗೂ ನಮಸ್ಕಾರ. ಈ ಒಂದು ಚಿಂತಾಮಣಿ ತಾಲೂಕು ಆಡಳಿತದ ತಹಶೀಲ್ದಾರ್ ಅವರು, ಇಒ ಅವರು, PO ಅವರು, ನಗರಸಭೆ ಕಮಿಷನರ್ ಆಗಿರುವಂಥ ಜಲಪತಿ ಅವರು, ಉಳಿದ ಎಲ್ಲ ಇಲಾಖೆಗಳು ಇದಕ್ಕೆ ಸಹಕಾರ ನೀಡಿದ್ದಾರೆ. ಅದಕ್ಕೆ ಪೂರಕವಾಗಿ ಕೈವಾರ ಗ್ರಾಮ ಪಂಚಾಯಿತಿ ಮತ್ತು ಕನ್ನಡ ಪರ ಸಂಘಟನೆಗಳು ಒಂದು ಬೃಹತ್ ಆಕಾರದ ಒಂದು ಗ್ರ್ಯಾಂಡ್ ವೆಲ್ಕಮನ್ನು ನೀವು ಮಾಡಿದ್ದೀರ. ವಿದ್ಯಾರ್ಥಿಗಳು, ಟೀಚರ್ಸು, ಹೆಣ್ಣುಮಕ್ಕಳ ಸಂಘಗಳವರು ಎಲ್ಲರೂ ಸೇರಿ ನಿಮಗೆ ತಾಲೂಕು ಮತ್ತು ಜಿಲ್ಲಾಡಳಿತದ ಪರವಾಗಿ ಇಲ್ಲಿ ಸೇರಿರುವಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ.